ನಮಸ್ಕಾರ. ನಾನು ಜೈಪಾಲ್ ಅಂತೇಳಿ ಬಿದ್ರಹಳ್ಳಿ, ಬಿಜೆಪಿ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಎಸ್ಸಿ ಮೋರ್ಚಾ. ವಿಷಯ ಏನಂದ್ರೆ, ನಿನ್ನೆ ಏನು ನಮ್ಮ ಬಿಜೆಪಿಯ ಚಿಕ್ಕಮಗಳೂರು ಗ್ರಾಮಾಂತರ ಮಂಡಲದ ಕಾರ್ಯದರ್ಶಿ ಅವ್ರದ್ದು ರಿಷಬ್ ಫೌಂಡೇಶನ್ ಅಂತೇಳಿ ಒಂದು ಸಂಪರ್ಕವಾದ ಸಂಗೀತ ಪ್ರಸಾದ್ ಅವರು ಮೂಡಿಗೆರೆಗೆ ಬಂದಿದ್ದಾರೆ. ಬಂದಾಗ ಸ್ವಲ್ಪ ರಸ್ತೆಗಳ ದುರಸ್ತಿ ನೋಡ್ಬಿಟ್ಟು, ಆಮೇಲೆ ಈ ಸ್ಕೂಲ್ಗಳ ವ್ಯವಸ್ಥೆ ನೋಡ್ಬಿಟ್ಟು, ಅದು ನಯನ ಮೋಟಮ್ನ ಬಗ್ಗೆ ಸ್ವಲ್ಪ ಮಾತಾಡಿದ್ದಾರೆ. ಏನು ವಿಷಯ ಅಂದ್ರೆ, ರಸ್ತೆಗಳು ಸರಿ ಇಲ್ಲ, ಶಾಲೆಗಳು ಸರಿ ಇಲ್ಲ ಅಂತೇಳಿ ಮಾತಾಡಿದ್ದಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅದೇನು ತಪ್ಪಂತಲ್ಲ. ಇವತ್ತು ಸಾರ್ವಜನಿಕವಾಗಿ ನೋಡ್ಬೇಕಾದ್ರೆ ಅವೆಲ್ಲ ಸತ್ಯನೇ ಉಂಟು. ಈಗ 2 ವರ್ಷದಿಂದ ಫ್ಲಡ್ ಆಗಿದ್ದ ಮನೆಗಳಿಗೆ ₹1 ಬಂದಿಲ್ಲ, ಮನೆಗಳು ಕೊಟ್ಟಿಲ್ಲ. ಹಾಗೇನೆ ಶಾಲೆಗಳು ಒಂದೂ ಅಭಿವೃದ್ಧಿಯಾಗಿಲ್ಲ, ಹಾಸ್ಪಿಟಲ್ಗಳು ಅಭಿವೃದ್ಧಿಯಾಗಿಲ್ಲ. ಯಾವ ಹಾಸ್ಪಿಟಲ್ಗಳು ನೆಟ್ಟಿಗೆ ಡಾಕ್ಟರ್ಗಳೂ ಇಲ್ಲ ಮೂಡಿಗೆರೆಯಲ್ಲಿ. ಹಾಗೇನೆ ಇನ್ನು ರಸ್ತೆಗಳಂತೂ ನೋಡಂಗೆ ಇಲ್ಲ. ಆ ರೀತಿ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇದೆ. ಇದನ್ನ ಸತ್ಯನ ಹೇಳಿದ್ದಾರೆ. ಯಾರೋ ಸಂಗೀತ ಅವರು ಸತ್ಯನ ಹೇಳಿದ್ದಾರೆ. ಅದರಲ್ಲೇನು ಮುಚ್ಚುಮರೆಯಲ್ಲಿ ಇರೋ ವಿಚಾರ ಅದು. ಆದ್ರೆ ಏಕೈಕಿ ಅವರಿಗೆ ಫೋನ್ ಮಾಡಿಕೊಂಡು ಸಂಗೀತ ಅವರಿಗೆ ಧಮಕಿ ಹಾಕಿದ್ದಾರೆ. ನಿಮಗೆ ಮೂಡಿಗೆರೆಯಲ್ಲಿ ಬಂದು ನಮ್ಮ ನಯನ ಮೋಟಮ್ನ ಬಗ್ಗೆ ಮಾತಾಡಕ್ಕೆ ಏನು ಅಧಿಕಾರ ಉಂಟು ನಿಮಗೆ? ನೀವು ಯಾರು ಈ ಕ್ಷೇತ್ರಕ್ಕೆ ಬರಬೇಕಂತೇಳಿ? ಆದ್ರೆ ಪ್ರಜಾಪ್ರಭುತ್ವದಲ್ಲಿ, ನಮ್ಮ ದೇಶದಲ್ಲಿ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಬದುಕಬಹುದು, ಎಲ್ಲಿ ಬೇಕಾದ್ರೂ ಇರ್ಬೋದು ಅನ್ನೋದು ಸಂವಿಧಾನದಲ್ಲೇ ಇದೆ. ಆದ್ರೆ ಅವ್ರಿಗೆ ಅದು ಅರ್ಥ ಆಗಿಲ್ವೋ ಇಲ್ಲ, ಅದನ್ನ ತಿಳ್ಕೊಂಡಿದಾರಿಲ್ಲೋ ಗೊತ್ತಿಲ್ಲ. ಆದ್ರೆ ಬಾರಿ ಕೇವಲಾಗಿ ಒಂದು ಹೆಣ್ಮಗಳ ಬಗ್ಗೆ ಕೇವಲಾಗಿ ಮಾತಾಡಿದ್ದಾರೆ. ಏನಂದ್ರೆ, ಮೂಡಿಗೆರೆಗೆ ಬಂದ್ರೆ ಚಪ್ಪಿಲ್ ಓಡಿಸ್ತೀನಿ, ಕಲ್ಲಲ್ಲಿ ಓಡಿಸ್ತೀನಿ, ನೀವು ಮೂಡಿಗೆರೆಗೆ ಹೇಗೆ ತಲೆ ಹಾಕ್ತೀರಿ ನಾವು ನೋಡ್ತೀವಿ ಅಂತೇಳಿ. ಆದ್ರೆ ಅವೆಲ್ಲ ಅಸಾಧ್ಯದ ಮಾತು. ಅದ್ಯಾವುದೋ ಅವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಇವತ್ತು ಮೂಡಿಗೆರೆಯಲ್ಲಿ ಬಿಜೆಪಿಲಿ ಎಸ್ಸಿ ಅನ್ನೋ ಒಂದು ಶಕ್ತಿ ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಅವರಿಗೆ ಕೈಯಲ್ಲಿ ಆಗಿದ್ದ ಮಾತು ಮಾತಾಡಿದ್ದಾರೆ. ಅದನ್ನೇ ಬಿಟ್ಟು ಇಲ್ಲ ನಾವು ಚಪ್ಪಿಲ್ಲೇ ಓಡಿಸ್ತೀವಿ, ಕಲ್ಲಲ್ಲೇ ಓಡಿಸ್ತೀವಿ ಅನ್ನಂಗಿದ್ರೆ ನಾವೇ ಖುದ್ದಾಗಿ ಕರ್ಕೊಂಡು ಬರ್ತೀವಿ. ಅದು ನಿಮ್ಗೆ ಎಷ್ಟು ಜನ ಸೇರ್ತೀವಿ ನಾವು ನೋಡ್ತೀವಿ. ಸಾಧ್ಯ ಆದ್ರೆ ಅದನ್ನ ಮಾಡಿ. ಇಲ್ಲ ಸಲ್ಲದ ಮಾತುಗಳು ಮಾತಾಡೋದು, ಒಂದು ಮಹಿಳೆಗೆ ಅಗೌರವ ತೋರೋದು, ಅವೆಲ್ಲ ಕಾಂಗ್ರೆಸ್ ಸಂಸತ್ತಿನ ಇವತ್ತು ನೀವು ತೋರಿಸ್ಬಿಟ್ಟಿದ್ದೀರ. ಆದ್ರೆ ನಮ್ಮ ಬಿಜೆಪಿಯಲ್ಲಿ ಅದೆಲ್ಲ ಇಲ್ಲ. ನಮ್ಮ ಸಂಸತ್ತಿನೇ ಬೇರೆ, ನಿಮ್ಮ ಸಂಸತ್ತಿನೇ ಬೇರೆ. ಹಾಗಾಗಿ ನಾವು ಇದ್ರ ಬಗ್ಗೆ ಕಠಿಣವಾಗಿ ನಾವು ಒಂದು ನಿರ್ಧಾರ ತಗೊಳ್ಳಕ್ಕೆ ನಾವೆಲ್ಲ ಈಗ ನಮ್ಮ ಬಿಜೆಪಿ ಮುಖಂಡರ ಹತ್ರ ಎಲ್ಲ ಮಾತಾಡ್ಕೊಂಡು, ನಮ್ಮ ನಾಯಕಗಳ ಹತ್ರ ಮಾತಾಡ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ಯಾಕೆ ನಾನಿಲ್ಲ, ನಾನು ಸ್ವಲ್ಪ ಹೊರಗಡೆ ಇದ್ದೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಆ ವಿಡಿಯೋ ನೋಡಿ ತುಂಬಾ ಮನಸ್ಸಿಗೆ ಬೇಜಾರಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ.